ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 58ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಹೇಳ್ತೋಡನೆ ಶುರು ಮಾಡೋಣ ಬನ್ನಿ. ನೆನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ, ಯಾವುದೆಲ್ಲ ಟ್ರೈಲರ್ಸ್, ಟೀಸರ್ಸ್ ಆ್ಯಂಡ್ ಮೂವಿ ಅಫಿಷಿಯಲಿ ಅಪ್ಡೇಟ್ಸ್ ಯಾವುದೆಲ್ಲ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ನೀಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನೀವು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬ ನಾಳೆ ಇದೆ ಆ್ಯಂಡ್ ನಾವು ಅಡ್ವಾನ್ಸ್ ಆಗಿ ಅವರಿಗೆ ವಿಶ್ ಮಾಡೋಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಆ್ಯಂಡ್ ಆದಷ್ಟು ಬೇಗ ನಿಮ್ಮ UI ಸಿನಿಮಾದ ಏನಾದರೂ ಒಂದು ಅಫಿಷಿಯಲಿ ಅಪ್ಡೇಟ್ ಕೊಡಿ ಅಂತ ಕೋರ್ಕೊಳ್ತೀನಿ. ಆ್ಯಂಡ್ ಸದ್ಯಕ್ಕೆ ಸ್ಟಿಲ್ ಇವಾಗ ನಾನು ವಿಡಿಯೋ ಮಾಡ್ತಿರೋದು 17ನೇ ತಾರೀಕು ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗಿರುವ ಮಾಹಿತಿಯ ಪ್ರಕಾರ ನಾಳೆ UI ಸಿನಿಮಾದ ಒಂದು ಪ್ರೆಸ್ ಮೀಟ್ ಅನ್ನೋದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ್ಯಂಡ್ ಇನ್ನೂ ಒಂದು ಮಾಹಿತಿ ಸಿಗ್ತಾ ಇದೆ, ಅರ್ಜುನ್ ಜನ್ಯ ಸರ್ ಅವರ 45 ಸಿನಿಮಾದ ಫಸ್ಟ್ ಲುಕ್ನ ರಿಲೀಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಂದರೆ ಈಗಾಗಲೇ ನಿಮಗೆ ಗೊತ್ತೇ ಇರುತ್ತೆ, ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಬರ್ತಿರೋ 45 ಸಿನಿಮಾದಲ್ಲಿ 3 ಆ್ಯಕ್ಟರ್ಸ್ನ ಇಟ್ಕೊಂಡು ಸಿನಿಮಾನ ಮಾಡ್ತಿರೋದು. ಒಂದು ಬಂದ್ಬಿಟ್ಟು ಉಪೇಂದ್ರ ಸರ್ ಅವರು, ಎರಡನೇದು ಬಂದ್ಬಿಟ್ಟು ಶಿವಣ್ಣ ಅವರು, ಆ್ಯಂಡ್ ಮೂರನೇದು ಬಂದ್ಬಿಟ್ಟು ರಾಜ್ ಬಿ ಶೆಟ್ಟಿ ಅವರು. ಉಪೇಂದ್ರ ಸರ್ ಅವ್ರದ್ದು ಲುಕ್ಕು ಬಂದ್ಬಿಟ್ಟು ಸ್ಟಿಲ್ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಅದನ್ನು ನಾಳೆ ರಿಲೀಸ್ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಆ್ಯಂಡ್ 20ನೇ ತಾರೀಕು ಉಪೇಂದ್ರ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನು UI ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಬಂದ್ಬಿಟ್ಟು ಜಿ ಕನ್ನಡ ಅವರು ಪಡ್ಕೊಂಡಿದ್ದಾರೆ. ಆ್ಯಂಡ್ OTT ವಿಷಯಕ್ಕೆ ಬಂದರೆ ಸ್ಟಿಲ್ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ. ಆ್ಯಂಡ್ ಅತಿ ಶೀಘ್ರದಲ್ಲಿ ಅದ್ರ ಬಗ್ಗೆನೂ ಮಾಹಿತಿಗಳು ಬರುತ್ತೆ, ಖಂಡಿತ ನಿಮ್ಮ ಮುಂದೆ ಹಿಡ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಮಾರ್ಟಿನ್ ಸಿನಿಮಾದಿಂದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಆ್ಯಂಡ್ ಈಗಾಗಲೇ ಫಸ್ಟ್ ಸಿಂಗಲ್ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಸೆಕೆಂಡ್ ಸಿಂಗಲ್ ಇಂಟ್ರೊಡ್ಯೂಸಿಂಗ್ ಸಾಂಗ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ರಿಲೀಸ್ ಮಾಡುವ ಸಾಧ್ಯತೆಗಳು ಇದೆ. ಆ್ಯಂಡ್ ಈಗಾಗಲೇ ಟ್ವಿಟರಲ್ಲಿ ತುಂಬ ಡಿಸ್ಕಷನ್ಸ್ ಸಹ ನಡೀತಾ ಇದೆ. ಆ್ಯಂಡ್ ಅತಿ ಶೀಘ್ರದಲ್ಲೇ ಬರುವ ಸಾಧ್ಯತೆಗಳಿದೆ. ಆ್ಯಂಡ್ ಇನ್ನು ನಾರ್ತ್ ಸೈಡ್ ಬಂದ್ಬಿಟ್ಟು ಥಿಯೇಟರ್ಕಲ್ ರೈಟ್ಸ್ ಬಂದ್ಬಿಟ್ಟು ಲಕ್ಷ್ಮೀ ಗಣಪತಿ ಫಿಲಿಮ್ಸ್ ಅವರು ಪಡ್ಕೊಂಡಿದ್ದಾರೆ. ಆ್ಯಂಡ್ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನಮ್ಮ ಕನ್ನಡ ಸಿನಿಮಾ ಅಥವಾ ತೆಲುಗು ಸಿನಿಮಾ ಯಾವುದೇ ಒಂದು ಸಿನಿಮಾ ಆಗಿದ್ರೂ ಸಹ ನಾರ್ತಲ್ಲಿ ಜಾಸ್ತಿ ಪುಷ್ ಮಾಡಿದ್ರೇ ಸಿನಿಮಾದ ಅರ್ನಿಂಗ್ಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸಹ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ನಮ್ಮ ರಚಿತಾ ರಾಮ್ ಡಿಂಪಲ್ ಕ್ಯೂನ್ ನಮ್ಮ ಡಾರ್ಲಿಂಗ್ ಬಂದ್ಬಿಟ್ಟು ಕೂಲಿ ಸಿನಿಮಾದಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟರ್ನ ಮಾಡ್ತಿದ್ದಾರೆ ಅಂತ ಮಾಹಿತಿನ ಬಂದಿತ್ತು. ಆ್ಯಂಡ್ ಅಫಿಷಿಯಲಿ ಸಹ ಲೋಕೇಶ್ ಕನಕರಾಜ್ ಅವರು ಇದನ್ನು ಅನೌನ್ಸ್ಮೆಂಟ್ ಸಹ ಮಾಡಿದರು. ಆ್ಯಂಡ್ ಇವಾಗ ಸಿಗ್ತಿರೋ ಮಾಹಿತಿ ಪ್ರಕಾರ ನಮ್ಮ ಡಾರ್ಲಿಂಗ್ ಬಂದ್ಬಿಟ್ಟು ಒಂದು ನೆಗೆಟಿವ್ ರೋಲ್ ಪಾತ್ರನ ಮಾಡ್ತಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆಯಪ್ಪ. ಬಟ್ ತೀರಾ ನೆಗೆಟಿವ್ ರೋಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ಏನು ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಾಟೇರ ಮೂವಿ ಬಂದ್ಬಿಟ್ಟು ಸೈಮಾ ಅವಾರ್ಡ್ನ ಪಡ್ಕೊಂಡಿದೆ ಬೆಸ್ಟ್ ಫಿಲ್ಮ್ ಕ್ಯಾಟಗರಿಯಲ್ಲಿ. ಆ್ಯಂಡ್ ನೀವು ಕಮೆಂಟ್ ಬಾಕ್ಸಲ್ಲಿ ಬರೋದನ್ನ ಮಾತ್ರ ಮರಿಬೇಡಿ. ಸೈಮಾ ಅವಾರ್ಡ್ಸ್ ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇಫ್ ನಿಮಗೆ ಬೇಡ ಅಂದರೆ ನೋ ಪ್ರಾಬ್ಲಮ್. ವೈ ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರಿಗೆ ಸೈಮಾ ಅವಾರ್ಡ್ ಸಿಕ್ಕಿದೆ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಬೇಕು ಅಂದರೆ ಖಂಡಿತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ಬಿಗ್ ಬಾಸ್ ಸೀಸನ್ 11 ಅಪ್ಡೇಟ್ ಈಗಾಗಲೇ ನೀವು ನೋಡಿರ್ತೀರ ಅಂತ ನಮಗೆ ಗೊತ್ತು. ಬಿಗ್ ಬಾಸ್ ಸೀಸನ್ 11ನ ಬಂದ್ಬಿಟ್ಟು ಈ ಸಲ ಸಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ಹೋಸ್ಟ್ ಅನ್ನೋದು ಮಾಡ್ತಾ ಇದ್ದಾರೆ. ಹೌದು, ಅವರ ಹೇಳಿರುವ ಇಂಟರ್ವ್ಯೂಯ ಪ್ರಕಾರ ಆ್ಯಂಡ್ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಿದ್ದ ಕೆಲವೊಂದು ಪೋಸ್ಟ್ಸ್ ಪ್ರಕಾರ ಕಿಚ್ಚ ಸರ್ ಅವರು ಈ ಸಲ ಹೋಸ್ಟ್ ಮಾಡ್ತಿರ್ಲಿಲ್ಲ ಅಂತ ಸಾಕಷ್ಟು ಜನ ಮಾತುಕತೆ ನಡೆಸ್ತಾ ಇದ್ರು. ಈವನ್ ನಾವು ಸಹ ನಡೆಸಿದ್ವಿ. ಆ್ಯಂಡ್ ಅದಕ್ಕೆ ಒಂದು ಚೆಕ್ ಪಾಯಿಂಟ್ ಇಡೋದಕ್ಕೆ ನಿನ್ನೆ ಬಿಗ್ ಬಾಸ್ ಸೀಸನ್ 11 ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡ ಅವರು. ಆ್ಯಂಡ್ ಇನ್ನು ಈ ಬಿಗ್ ಬಾಸ್ ಸೀಸನ್ 11 ಸೈಡ್ಗೆ ಇಟ್ಬಿಟ್ಟು ನಾನು ಪರ್ಸ್ನಲಿ ನನ್ನ ಒಪಿನಿಯನ್ ಒಂದು ಹೇಳಬೇಕು ಅಂತ ನನ್ನ ಅನಿಸಿಕೆ. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಎಷ್ಟೇ ಮೇಲೆ ಬೆಳೆದರೂ ಸಹ ಅವರ ತಾಯಿ ನಾಡನ್ನು ಆ್ಯಂಡ್ ಅವರ ತಾಯಿ ಭಾಷೆನ ಯಾವತ್ತೂ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದಾರೆ. ನಾಟ್ ಓನ್ಲಿ ಕಿಚ್ಚ ಸುದೀಪ್ ಸರ್ ಅವರು ಆ್ಯಂಡ್ ಈವನ್ ರಾಕಿಂಗ್ ಸ್ಟಾರ್ ಯಶ್ ಅವರು ಆ್ಯಂಡ್ ಎಲ್ಲ ನಮ್ಮ ದೊಡ್ಡ ಕಲಾವಿದರು ಬಂದ್ಬಿಟ್ಟು ಯಾವುದೇ ಒಂದು ದೊಡ್ಡ ಸ್ಟೇಜಲ್ಲಿ ಸಹ ಅವರು ಏನಾದರೂ ಕನ್ನಡ ಅಂತ ಪದ ಬಳಕೆ ಮಾಡಿದ್ರೆ ಅಲ್ಲಿರುವ ಯಾರು ಆ್ಯಂಕರ್ಸ್ ಏನಾದರೂ ಅದನ್ನು ಇಮಿಡಿಯೇಟ್ಲಿ ಕರೆಕ್ಷನ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲೇ ಅವರಿಗೆ ಹೇಳ್ಕೊಡ್ತಿದ್ದಾರೆ, ಇಟ್ಸ್ ನಾಟ್ ಎ ಕನ್ನಡ, ಇಟ್ಸ್ ಎ ಕನ್ನಡ ಅಂತ. ಇದು ಒಂದು ಒಳ್ಳೆಯ ಖುಷಿ ಸುದ್ದಿ ಅಂತಲೇ ಅನಿಸುತ್ತೆ. ಯಾಕಂದರೆ ನಾವು ಜಾಸ್ತಿ ಬೆಳೆದು ಬಿಟ್ಟಿದ್ದೀವಿ.
ನಮ್ಮ ಭಾಷೆನ ನಾವು ಬಳಸೋ ಅವಶ್ಯಕತೆ ಇಲ್ಲ. ನಾವು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಹೋದರೆ ನಮಗೂ ಸಹ ಕೆಲವೊಂದು ಜನ ಇಷ್ಟಪಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಮಗೂ ಒಂದು ಆ್ಯಕ್ಟಿಟ್ಯೂಡ್ ಅನ್ನೋದು ಇರಬೇಕು ಅಂತ ನಮ್ಮ ಕನ್ನಡ ಭಾಷೆನೇ ಬಿಟ್ಬಿಟ್ಟು ಬೇರೆ ಭಾಷೆಗಳಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ರೀಸೆಂಟ್ಲಿ ಸೈಮಾ ಅವಾರ್ಡ್ಸ್ ಫಂಕ್ಷನಲ್ಲಿ ಮಾತಾಡಿರುವ ಪ್ರಕಾರ ಅದು ಕನ್ನಡ ಅಂತ ಕ್ಲೀನಾಗಿ ಅವ್ರಿಗೆ ಹೇಳಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಮತ್ತೆ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ, ಕಿಚ್ಚ ಸುದೀಪ್ ಸರ್ ಒಬ್ಬರೇ ಅಲ್ಲ, ಎಲ್ಲರೂ ನಮ್ಮ ಕನ್ನಡದಲ್ಲಿ ದೊಡ್ಡ ಸ್ಟಾರ್ ನಟರು ಬಂದ್ಬಿಟ್ಟು ಈ ರೀತಿ ಕರೆಕ್ಷನ್ಸ್ ಅನ್ನೋದು ಮಾಡ್ತಾ ಇರ್ತಾರೆ. ಆ್ಯಂಡ್ ಈವನ್ ಕ್ರಿಕೆಟರ್ ನಮ್ಮ KL ರಾಹುಲ್ ಅವರು ಸಹ ಅದು ಕನ್ನಡ ಅಂತ ಯಾವುದೋ ಒಂದು ಮೀಟಿಂಗ್ ಅವರು ಕೊಲಾಬ್ರೇಟ್ ಮಾಡ್ತಿರ್ಬೇಕಾದ್ರೆ, ಅವ್ರು ಮಾತುಕತೆ ಮಾಡ್ತಿರ್ಬೇಕಾದ್ರೆ ಅವರ ಸ್ನೇಹಿತರಿಗೂ ಯಾರಿಗೋ ಒಬ್ರಿಗೆ ಅದನ್ನು ಮಾಹಿತಿನ ಹೇಳಿದ್ದಾರೆ. ಆ್ಯಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವಾಗ ನಾನು ಹೇಳಬೇಕು ಅಂದರೆ ಇಟ್ಸ್ ನಾಟ್ ಎ ಕನ್ನಡ, ಇಟ್ಸ್ ಎ ಕನ್ನಡ, ನಮ್ಮ ತಾಯಿ ಭಾಷೆ. ಸೊ ಯಾವತ್ತೂ ನಾವು ಗೌರವ ಕೊಡಲೇಬೇಕು. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ NR ಪ್ರದೀಪ್ ಅವರ ಡೈರೆಕ್ಷನಲ್ಲಿ ಕೋಮಲ್ ಸರ್ ಅವರ ನಾಯಕ ನಟನಾಗಿ ಮಾಡುತ್ತಿರುವ ಎಲೆ ಕುನ್ನಿ ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿದೆ. ಆ್ಯಂಡ್ ಸೀರಿಯಸ್ಲಿ ಗೂಸ್ ಬಂಪ್ಸ್, ತುಂಬ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಈ ಎಲೆ ಕುನ್ನಿ ಅನ್ನುವ ಡೈಲಾಕ್ಟು ನಿಮಗೆ ಗೊತ್ತಿರುತ್ತೆ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಒಂದು 20-25 ವರ್ಷಗಳ ಹಿಂದೆ ನಾವು ಹೀರೋಸ್ ಯಾರು ಅಂತ ತಗೊಂಡ್ರೆ ಕೆಲವೊಂದು ಹೆಸರುಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು, ಆ್ಯಂಡ್ ಅಂಬರೀಷ್ ಸರ್ ಅವರು, ಆ್ಯಂಡ್ ವಿಷ್ಣುದಾದ ಸರ್ ಅವರು ಅಂತ ನಾಯಕ ನಟರ ಹೆಸರು ಹೇಳ್ಬೋದು. ಆ್ಯಂಡ್ ಇನ್ನೂ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸೊ ವಿಲನ್ಸ್ ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದಾದರೆ ಆ ಟೈಮಲ್ಲಿ ವಜ್ರಮುನಿ ಸರ್ ಅವರು ತುಂಬಾ ಫೇಮಸ್ ಅಂತಲೇ ಗೊತ್ತೇ ಇದೆ. ಸೇಮ್ ಅದೇ ಪಾತ್ರ ಏನಿದೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದು ಸಿನಿಮಾನ ಮಾಡ್ತಿದ್ದಾರೆ, ನೇಮ್ ಕಾರ್ಡ್ ಎಲೆ ಕುನ್ನಿ ಅಂತ. ಸೊ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಇಫ್ ನೋಡಿದರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಬರೀಬೇಡಿ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಜೂನಿಯರ್ NTR ಅವರ ದೇವರ ಸಿನಿಮಾ ಸೆಪ್ಟೆಂಬರ್ 27ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 hours 50 minutes ಆಗಿ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಸೊ ಇಫ್ ನಿಮಗೆ ಏನಾದರೂ ಈ ಅಪ್ಡೇಟ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೊಂದು ಒಳ್ಳೆಯ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ.